ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಓಡಿ ಪಂದ್ಯದಲ್ಲಿ ಇಂಡಿಯಾ ಗೆದ್ದಿದೆ. ಆಲ್ಸೋ ಶುಭ್ಮನ್ ಗಿಲ್ ಅವರಿಂದ ಸೆಂಚುರಿ ಕೂಡ ಬಂತು. ಮ್ಯಾಚ್ ಮುಗಿದ ನಂತರ ಶುಭ್ಮನ್ ಗಿಲ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೂರನೇ ಓಡಿಯ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ ಇಂಡಿಯಾ ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಆಡಿದಂತ 2 ಬಾಲ್ಗಳಲ್ಲಿ 1 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಶುಭ್ಮನ್ ಗಿಲ್ ನಿಂದ ಟಾಪ್ ಪರ್ಫಾರ್ಮೆನ್ಸ್ ಬಂತು, ಸಖತ್ತಾಗಿ ಆಡಿದ್ರು. ಆಡಿದಂತ 102 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು, ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಫಾರ್ಮ್ ಗೆ ಬಂದಿದ್ದಾರೆ. ರೀಸೆಂಟ್ ಆಗಿ ಅಷ್ಟೇನು ಚೆನ್ನಾಗಿ ಆಡ್ತಿರ್ಲಿಲ್ಲ, ಆದ್ರೆ ಮೂರನೇ ಓಡಿಯ ಪಂದ್ಯದಲ್ಲಿ ಫಾರ್ಮ್ ಗೆ ಬಂದಿದ್ದಾರೆ. ಆಡಿದಂತ 55 ಬಾಲ್ಗಳಲ್ಲಿ 50 ಕೂಡ ಬಂತು. ಇನ್ನು ಶ್ರೇಯಸ್ ಅಯ್ಯರ್ ಕೂಡ ಚೆನ್ನಾಗಿ ಆಡಿದ್ರು. ಆಡಿದಂತ 64 ಬಾಲ್ಗಳಲ್ಲಿ 78 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ರೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು, ಆದ್ರೆ ಈಗ ಮೂರನೇ ಓಡಿಯ ಪಂದ್ಯದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಅವರು ಕೂಡ ಚೆನ್ನಾಗಿ ಆಡಿದ್ರು, 40 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು 17 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇಂಡಿಯಾದ ಕಡೆ ಇದು ಟಾಪ್ ಪರ್ಫಾರ್ಮೆನ್ಸ್ ಆಗಿತ್ತು. ಆಲ್ಸೋ ಇಂಡಿಯಾ ಗೆದ್ದಿದೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಇಂಡಿಯಾ 356 ರನ್ ಗಳಿಗೆ ಆಲ್ ಔಟ್ ಆಗಿತ್ತು. ಆದ್ರೂ ಕೂಡ ಇಂಗ್ಲೆಂಡ್ ಬೌಲಿಂಗ್ ನಲ್ಲಿ ಎಕ್ಸ್ಪೆನ್ಸಿವ್ ಆಯಿತು. ಮಾರ್ಕ್ ವುಡ್ ಅವರು 2 ವಿಕೆಟ್ ತೆಗೆದ್ರೆ, ಶಕೀಬ್ ಮಹಮ್ಮದ್ ಅವರು 1 ವಿಕೆಟ್ ತೆಗೆದಿದ್ದಾರೆ. ಆದಿಲ್ ರಶೀದ್ ಅವರು 4 ವಿಕೆಟ್ ತೆಗೆದಿದ್ದಾರೆ. ಈ ಕಡೆ ಜೋ ರೂಟ್ 1 ವಿಕೆಟ್ ತೆಗೆದ್ರೆ, ಈ ಕಡೆ ಗಸ್ ಹಟ್ಕಿನ್ಸನ್ ಅವರು 1 ವಿಕೆಟ್ ತೆಗೆದಿದ್ದಾರೆ. ಇನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಬಂದ ಇಂಗ್ಲೆಂಡ್ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ. ಇಂಗ್ಲೆಂಡ್ ಕಡೆ ಹೇಳುವಷ್ಟು ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬೆನ್ ಡೆಕೆಟ್ ಅವರು 34 ರನ್ ಕಲೆ ಹಾಕಿ ಔಟ್ ಆದ್ರೆ, ಈ ಕಡೆ ಟಾಮ್ ಬೋಟನ್ ಅವರು 38 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇಂಡಿಯಾದ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಲ್ಸೋ ಇಂಡಿಯಾ ಗೆದ್ದಿದೆ. ಇಂಗ್ಲೆಂಡ್ ಕೂಡ ಆಲ್ ಔಟ್ ಆಗಿದೆ. ಇಂಡಿಯಾ ಗೆದ್ದ ನಂತರ ನಾಯಕ ಶುಭ್ಮನ್ ಗಿಲ್ ಅವರು ಹೇಳಿದ್ದೇನು ಗೊತ್ತಾ? ಎಸ್ಪೆಷಲಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಇದು ನನಗೆ ಓಡಿಐನಲ್ಲಿ ಉತ್ತಮ ಇನ್ನಿಂಗ್ಸ್ ಗಳಲ್ಲಿ ಒಂದು ಅಂತ ಶುಭ್ಮನ್ ಗಿಲ್ ಅವರು ಹೇಳಿದ್ದಾರೆ. ಓಪನಿಂಗ್ ನಲ್ಲಿ ಪಿಚ್ ಸ್ವಲ್ಪ ಹಾರ್ಡ್ ಆಗಿತ್ತು, ಆದ್ದರಿಂದ ಅದು ಬ್ಯಾಟಿಂಗ್ ಆಡೋಕೆ ತುಂಬಾನೇ ಚೆನ್ನಾಗಾಯ್ತು. ಪಿಚ್ ಕೂಡ ತುಂಬಾ ಸೀಮಿಂಗ್ ಆಗಿತ್ತು. ಹಾಗೂ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಿದ್ರು, ಅದರಿಂದ ನಮಗೆ ರನ್ ಹೊಡೆಯೋದಕ್ಕೆ ಹೆಲ್ಪ್ ಆಯ್ತು. ಈ ಸೆಂಚುರಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಶುಭ್ಮನ್ ಗಿಲ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.